ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಿ ಎನ್ ಮಂಜುನಾಥ್ರವನ್ನ ಜನ ಆಯ್ಕೆ ಮಾಡಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ಮಂಜುನಾಥರವರ ಪ್ರಾಮಾಣಿಕತೆ, ಡಿ ಕೆ ಶಿವಕುಮಾರ್ ಅವರ ಸರ್ವಾಧಿಕಾರ, ಇವೆರಡರ ಮಧ್ಯೆ ಹೋರಾಟ ನಡೆಯಿತು. ಹಾಗಾಗಿ ಮಂಜುನಾಥ್ ಅವರ ಗೆಲುವು 2,40,000 ಮತಗಳಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಎಲ್ಲ ಮತದಾರರಿಗೆ ನನ್ನ ಅಭಿನಂದನೆ ಹೇಳ್ತೇನೆ. ಮತ್ತು ಯಾವ ಶಿವಕುಮಾರ್ ಸೋಲೋದಕ್ಕೆ ಸರ್ವಾಧಿಕಾರ ಮೊದಲನೇ ಕಾರಣ ಮತ್ತು ಭ್ರಷ್ಟಾಚಾರ ಇವೆರಡು ಅವ್ರ ಸೋಲಿಗೆ ಕಾರಣ. ನಮಗೆ ಖುಷಿನ ಮೆಜರ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ನನ್ನ ಕಡೆ ಅಷ್ಟೊಂದು ಖುಷಿ ಇದೆ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಬೆಲೆ ಕೊಟ್ಟರು ಜನ, ಅದೇ ಒಂದು ಖುಷಿ. ನನ್ನ 23 ವರ್ಷ ರಾಜಕೀಯ ಅನುಭವದಲ್ಲಿ ನಾನು ಸೋಲನ್ನೇ ಕಂಡಿದ್ದವನು. ಈ ಗೆಲುವು ಭಾಳ ಖುಷಿ ತಂದಿದೆ. ಅದರಲ್ಲೂ ನನಗೆ 63 ವರ್ಷ ವಯಸ್ಸು. ನನ್ನ ಈ ರಾಜಕೀಯ ಕಡೆ ಚುನಾವಣೆಯನ್ನು ಕಂಡಿದ್ದೆ. ಸ್ವಲ್ಪ ನನಗೆ ಮತ್ತೆ ಪ್ರಾಯ ಬಂದಂಗೆ ಆಗಿದೆ. ರಾಜಕೀಯದಲ್ಲಿ ಇನ್ನೂ ಉಳ್ಕೋಬೇಕು ಅನ್ನೋ ಒಂದು ಆಸೆ ಬಂದಿದೆ. ನೋಡಿ, ಇವಾಗ ಫಸ್ಟು ದುಡ್ಡಿನ ಆಡಳಿತನೇ ಇರಲಿಲ್ಲ. ಫಸ್ಟ್ಗೆ ದೇವೇಗೌಡರು ಯಾವಾಗ ಬಂದರು ಆವಾಗಿಂದ ದುಡ್ಡಿನ ಆಡಳಿತ ಜಾಸ್ತಿ ಆಯಿತು. ಮತ್ತು ಕುಮಾರಣ್ಣವ್ರು ಗೆದ್ದರು, ಎಲ್ಲ ಮಾಡಿದ್ರು, ಎಲ್ಲ ಇದರಲ್ಲೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಬಂದರು. ಮತ್ತು ಈಗ ಮಧ್ಯಂತರದಲ್ಲಿ ಏನೋ ಆಗಿ ಸ್ವಲ್ಪ ಅವರು ಸೋಲ್ಕೊಂಡ್ರು, ಅವ್ರಿಗೂ ಬೇಜಾರಾಯಿತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಹೊಲ ಉಳೋನು ಒಬ್ಬ ರೈತ, ನಾನು ಮೆಂಬರ್ ಅಲ್ಲ, ಯಾರೂ ಅಲ್ಲ, ನಾನು ಹೊಲ ಉಳ್ತಾ ಇರೋನು ನಾನು ಅಷ್ಟೇ. ನಾನು ಯಾರ ಮಾತು ಕೇಳಿ ನಾನು ಓಟ್ ಹಾಕಲ್ಲ. ನಾನು ಯಾರು ಮೆಂಬರ್ ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರು ಕೇಳಲ್ಲ. ಅವರು ಮಾತಾಡೋ ಮಾತು ಮತ್ತು ಅವ್ರು ಮಾಡೋ ಕೆಲಸ ಅವೆಲ್ಲ ನೋಡಿ ನನ್ನ ಮನಸ್ಸು ಬದಲಾಯಿಸಿರ್ತದೆ. ನಾನು ನನಗೆ ಯಾರೂ ಗೇದಾಕಿಲ್ಲ. ನಮ್ಮ ಅಪ್ಪ ಆಸ್ತಿ ಮಡಗಿಲ್ಲ, ಒಂದು ಇದು ಮಡಗಿರಲಿಲ್ಲ. ನನ್ನಷ್ಟು ಗೇದ್ ನಾನೇ ಸಂಪಾದನೆ ಮಾಡಿ ಬುದ್ಧಿ ನಮ್ಮದೇ ಬುದ್ಧಿ. ಈಗ ಏನಂದರೆ, ಒಂದು ಸಾರಿ ನಾನು ಎರೇಳಿಯಿಂದ ರಾಮನಗರಕ್ಕೆ ಬರ್ತಾಯಿದ್ದೆ. ಕುಮಾರಣ್ಣರು 5 ಜನ ಕಣ್ವಾದಲ್ಲಿ ಮುಳುಗೋಗಿದ್ರು, ಇವರು ಹುಡುಗರುಗಳು ನೋಡೋಕ್ಕೆ ಅಂತ ಅಲ್ಲಿ ಬಂದಿದ್ದರು. ಆವಾಗ ನಾನು ಬಸ್ ಇಳಿದು ಬಂದರೆ ಅಲ್ಲಿ ಊರಿನವರೆಲ್ಲ ಅಡ್ಡಾಕೊಂಡು ನಮ್ಗೆ ಆಗ ಮಾಡ್ತಾರೆ, ಈಗ ಇದು ಕಟ್ಟಿಸ್ಕೋತಾರೆ ಕರೆಂಟ, ಅಲ್ಲಿ ಸೇತುವೆ ಇಲ್ಲ, ಅದಿಲ್ಲ ಅಂತ ಒಂದು 10 ಹೇಳಿದ್ರು. ಅವರು 10ಕ್ಕೂ ಅವರು ಬೇಕಾದಂಥವ್ರನ್ನ ಅಲ್ಲಿಂದ ಕರೆಸಿ, ಏನಾಗಬೇಕು ನಿಮಗೆ, ಅಲ್ಲೇ ಪನಿಷ್ಮೆಂಟ್, ಅಲ್ಲೇ ನಿಮ್ಗೇನು ಬೇಕು, ಸೇತುವೆ ಬೇಕು, ಆಯಿತು, ಇನ್ನೊಂದು ಬೇಕು, ಆಯಿತು, ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ಕೊಬಂದರು. ಮತ್ತು ಯಾವ ಆಫೀಸ್ಗೆ ಹೋದ್ರೂ ಯಾವ ಲಂಚ ಇಲ್ಲ, ಏನಿಲ್ಲ. ಮಾತಾಡೋಕ್ಕೆ ಸ್ವಾಮಿ ಅವರು ಯಾರು ಏನು ಕೇಳ್ತಿರಲಿಲ್ಲ. ತಕೋ ಲಂಚ, ಅದು ಇದು ಕೇಳೋರೇ ಇಲ್ಲ, ಹೇಳೋರಿಲ್ಲ. ಈ ಕುಮಾರಣ್ಣಂದು ಹೇಳ್ತೀನಿ ನಾನು, ಕುಮಾರಣ್ಣ ಕರೆಕ್ಟಾಗಿರಬೇಕು. ಇದ್ದಾಗ ಏನಾಯ್ತದೆ ಅದು ಜನಗಳು, ಈಗ ನಾನು ಯಾರ ಮಾತು ಕೇಳಿ ಓಟ್ ಹಾಕಿದ್ದೀನ, ಕುಮಾರಣ್ಣನ ಕಡೆಗೆ ಯಾಕೆ ಬಂದೆ ನಾನು? ಅವ್ರು ಮಾತಾಡ್ತಿದ್ದನ್ನು ನೋಡಿ ಶಾನ್ಭಾಗ್ನಲ್ಲಿ ಇಲ್ಲಿ ಇಳಿದಿದ್ನಲ್ಲ, ಅವರೆಲ್ಲ ನೋಡಿ ಇಷ್ಟು ಮಾಡ್ತಾರಲ್ಲ ಅಂದ್ಬಿಟ್ಟು ನಾನು ಕುಮಾರಣ್ಣರಿಗೆ ನಾವು ಓಟ್ ಹಾಕ್ತೀವಿ. ಈಗ ಮಂಜುನಾಥ್ ಅವ್ರನ್ನ ನಾವು ನೋಡಿಲ್ಲ, ಈಗ ಬಂದವ್ರೆ, ನೋಡಿದ್ದೀವಿ, ಮಾಡಿದ್ದೀವಿ, ಅವ್ರಿಗೆ ಓಟ್ ಹಾಕಿರೋದು. ಯಾರು ಕೇಳಿದ್ರು ಅವರು ಒಳ್ಳೆ ವ್ಯಕ್ತಿ, ಆ ದಶೆಯಿಂದ ನಾವು ಹಾಕಿದ್ದೀವಿ. ಈಗ ಅದೇ ಥರ ಅವರು ನಡೆದ್ರೆ, ಈಗ ಅದೇ ಥರ ಅವ್ರು ನಡ್ಕೊಂಡು ಮುಂದಕ್ಕೆ ಬರಬೇಕು. ಈಗೂ ಹೇಳಿದ್ದೀನಿ, ಈಗ ಇಲ್ಲಿ ಅಡ್ಡಕ್ಕೆ ಹೇಳಿದ್ದೀನಿ, ಈ ಥರ ನೀವು ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ನಾವು ಇರ್ತೀವಿ ಅಂತ ಎಲ್ಲ ಹೇಳಿದ್ದೀವಿ. ಈಗ ಇನ್ನು ಮುಂದೆ ಮಂಜುನಾಥ್ ಅವ್ರ ಜೊತೆನೂ ಮಾತಾಡ್ತೀವಿ, ಚೆನ್ನಾಗಿ ನಡ್ಸ್ಕೊಂಡು ಅವ್ರು ಹೋಗ್ಬೇಕು, ಸರ್ಕಾರ ನಡೆಸ್ಬೇಕು. ಈಗ ಅವರು ತಿಳ್ಕೋಬೇಕು. ಏನು ತಿಳ್ಕೋಬೇಕು ಗೊತ್ತಾ, ಲಕ್ಷ ದುಡ್ಡು ಕೊಟ್ಟರು ಇಲ್ಲ, ಈಗ 2,000 ಕೊಟ್ಟರಿಲ್ಲ, ಏನೂ ಇಲ್ಲ. ಮುಖ್ಯವಾಗಿ ಮನಸ್ಸು ಮತ್ತು ಅವ್ರು ನಡೆಯೋ ರೀತಿ, ಅದಕ್ಕೆ ಬೆಲೆ ಕೊಡ್ತದೆ ಜನ. ನನ್ನ ಮನಸ್ಸು ಹೆಂಗೆ ಒಲಿತು ಆ ಥರ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಮಂಜುನಾಥ್ ಅವ್ರಿಗೆ ಮತ್ತು ಕುಮಾರಣ್ಣವ್ರಿಗೆ. ಈಗ ನೀವು ಒಳ್ಳೆ ಇದಾಗಿದೆ, ಮುಂದೆ ಇನ್ನು ನೀವು ಸರ್ಕಾರನ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ನನ್ನ ಖುಷಿ ಸ್ವಾಮಿ, ಈಗ ಖುಷಿ, ಚೆನ್ನಾಗಿ ಖುಷಿ ಆಯಿತು. ನಾನು ಹೊಲ ಉಳೋನು, ನಾನೇನು ಮೆಂಬರ್ ಅಲ್ಲ, ಯಾರಲ್ಲ. ನಾನು 1 ಎಕರೆಗೆ 1,000, ಉಳಿಮೆಗೆ 2,000 ಕೊಡ್ತೀನಿ ಅಂತ ಹೇಳ್ತಾರೆ. ಏನು ರೈತ ಏನು ಮಾಡೋದು? ಆ ಬಂಡವಾಳ ತಗೋಗಲ್ಲ. ಏನು ಮಾಡೋದು? ನಮ್ಮ ಕುಮಾರಣ್ಣ ರಾಮನಗರ ಹಿಡ್ಕೊಂಡು ಮೈಸೂರು ಗಂಟ ಪ್ರತಿಯೊಬ್ಬರಿಗೂ ರೈತರಿಗೆ ಒಳ್ಳೇದು ಮಾಡ್ತಾರೆ. ದಯವಿಟ್ಟು ಬರಲೇಬೇಕಾಯ್ತು, ನಮ್ಗೆ ಸಂತೋಷ ಆಗುತ್ತೆ. ಎಲ್ಕ ಒಳ್ಳೇದಾಗ್ಲಪ್ಪ, ದಯವಿಟ್ಟು. ಡಿ ಕೆ ಸೋತಿಗೆ ಅವ್ರು ಮಾಡಿರೋ ಕರ್ತವ್ಯ ನಮಗೇನು ಗೊತ್ತಾಗಲ್ಲ. ಹೌದು, ಅವರು ಮನ್ಸರೇ ಜನಗಳಿಗೆ ಮಾಡಬೇಕಾಗಿತ್ತು. ಏನು ಮಾಡಬೇಕಾಗಿತ್ತು? ಹೆಂಗೆ ಮಾಡಿದ್ರು? ಲೇಡೀಸ್ 2,000 ಅಂತ ಅಂದರು, ಅದಕ್ಕೆ ಫ್ರೀ ಅಂದರು, ಇದು ಫ್ರೀ ಅಂದರು. ಗಂಡಸು ಏನು ಮಾಡಲಿಲ್ವಾ? ಗಂಡಸು ತಂದಾಕ ಹೆಂಗಸು ಮಾಡೋದು ಹೇಳಿ? ಹೆಂಗಸು ಕಟ್ಕೊಳಕ್ಕಾಗಲ್ಲ.
ಏನು ಮಾಡ್ಕೋಬಾರ್ದು. ಈಗ ನಾನು ಬೇಕು ನೀನು ಬೇಕು, ನೀನು ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಹೌದು, ಜನಗಳು ನೀನು ವ್ಯಕ್ತಿ ಬೇಕು, ಒಳ್ಳೆ ಮನುಷ್ಯ, ನಾಳೆ ಅವ್ನಿಗಾಗ್ತೀವಿ, ಅವ್ನು ಒಳ್ಳೆ ಮನುಷ್ಯ, ಅವ್ನು ನೋಡಲಿಲ್ಲ, ಅವ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ನೀನು ಒಳ್ಳೆ ಮನುಷ್ಯ, ನೀನು ಬಂದು ನಿಂತ್ಕೊಂಡೆ, ನಿಮ್ಗಾಗ್ತು, ಖುಷಿ ಆಯಿತು, ಖುಷಿ ಆಯಿತು, ಖುಷಿ ಆಯಿತು, ಖುಷಿ ಆಯಿತು. ರೈತರಿಗೆ ನಾವು ಅಣ್ಣ ಬರಲಿ, ಕುಮಾರಣ್ಣ ಬರಲಿ, ಕುಮಾರಣ್ಣ ಬಂದ್ಮೇಲೆ ಮಾತಾಡ್ತೀವಿ ನಿಂತ್ಕೊಂಡು, ಜನಗಳೆಲ್ಲ ಕುಮಾರಣ್ಣ ಬಂದು ನಿಂತ್ಕೊಂಡ್ಮೇಲೆ ಜನಗಳೆಲ್ಲ ಮಾತಾಡ್ಬಿಟ್ಟು ಇಲ್ಲಿಂದ ರಾಮನಗರ ಹಿಡ್ಕೊಂಡು ಮೈಸೂರು ಗಂಟ ಮಾತಾಡಿ ನಾವು ರೈತರಿಗೆ ಕಮ್ಮಿ ಡೀಸೆಲ್ ಆಗಲಿ ಏನೇನು ನಾವು ಮಾತಾಡ್ಕೋತೀವಿ. ಆಮೇಲೆ ಮುಂದೆ ಮಾತು ದಯವಿಟ್ಟು. ಥ್ಯಾಂಕ್ಸ್. ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ದಿರೋದು ಸತ್ಯ ನ್ಯಾಯದ ಗೆಲುವು, ರಾಮನ ಗೆಲುವು. ಈ ಸತ್ಯ ಧರ್ಮ ಏನಾದ್ರು ಇದ್ದಿದ್ರೆ ಕನಕಪುರ ಕ್ಷೇತ್ರದಲ್ಲಿ ಇವತ್ತು ಧರ್ಮದ ಬಗ್ಗೆ ಸತ್ಯದ ಬಗ್ಗೆ ಗೆದ್ದಿದ್ದಾರೆ ಅಂದರೆ ನಿಜವಾಗೂ ಮಂಜುನಾಥ್ ನ್ಯಾಯದ ನೀತಿ ಧರ್ಮ ಪ್ರಪಂಚದಲ್ಲಿ ಇದೆ ಅನ್ನೋದಕ್ಕೆ ಸಾಕ್ಷಿ ಮಂಜುನಾಥ್. ನಿಜವಾಗೂ ಜನಗಳ ಸಂದೇಶ ಕೊಟ್ಟಿರೋದು ಶಕ್ತಿ ಮೂಲಕ ಆಗಲಿ, ಇದ್ರ ಮೂಲಕ ಆಗಲಿ, ದುಡ್ಡಿನ ಮೂಲಕ ಅಲ್ಲ, ಈ ನ್ಯಾಯದ ಮೂಲಕ, ಸತ್ಯದ ಮೂಲಕ, ರಾಮನ ಭಕ್ತಿಯ ಮೂಲಕ ಈ ಕೊಟ್ಟಿರುವಂಥ ಮಂಜುನಾಥ್ಗೆ ಗೆಲುವು. ಈ ಗೆಲುವು ಅಖಂಡ ಗೆಲುವು, ಇಡೀ ನಮ್ಮ ದೇಶ ನೋಡಬೇಕಾದಂಥ ಗೆಲುವು ಇದು ಮಂಜುನಾಥ್ ಅವ್ರಿಗೆ. ನಮ್ಮ ರಾಮದೇವರ ಬೆಟ್ಟದಲ್ಲಿ ಬಂದು ರಾಮಗಿರಿ ಕ್ಷೇತ್ರದಲ್ಲಿ 1.5 ಗಂಟೆ ಕೂತು ಯಜ್ಞ ಮಾಡಿ ಬಂದಿದ್ದಾರೆ. ಅವತ್ತು ರಾಮ ಆಶೀರ್ವಾದ ಮಾಡಿದ್ದಾನೆ ಅವ್ರಿಗೆ, ಗಂಡ ಹೆಂಡತಿ ಇಬ್ಬರಿಗೂ ಸೇರಿಸಿ. ಹಾಗಾಗಿ ರಾಮ ಈ ಗೆಲುವನ್ನು ಕೊಟ್ಟಿದ್ದಾರೆ. ಸತ್ಯಕ್ಕೆ ಗೆಲುವು ಕೊಟ್ಟಿರೋದಂದರೆ ವಿಜೃಂಭಣೆ ಗೆಲುವು. ಡಿ ಕೆ ಸುರೇಶ್ ಅವರ ವೈಯಕ್ತಿಕ ಕಾರಣಗಳು ಬೇಜಾನಿದೆ. ದೌರ್ಜನ್ಯ, ಅಕ್ರಮ, ಗುಂಡಾಗಿರಿ, ಇದ್ರ ಮುಖಾಂತರ ಅವ್ರು ಸೋತಿದ್ದಾರೆ. ನ್ಯಾಯಕ್ಕೆ ಬೆಲೆ ಇಲ್ಲ ಅವರಲ್ಲಿ, ಎಲ್ಲೋದ್ರೂ ದೌರ್ಜನ್ಯಕ್ಕೆ ಬೆಲೆ. ಈ ನ್ಯಾಯಕ್ಕೆ ಗೆಲುವು ಅಂದರೆ ಮಂಜುನಾಥ್. ತುಂಬಾ ಖುಷಿ, ಕೋಟಿ ಕೋಟಿ ಅಂದರೆ ಖುಷಿ. ಡಾಕ್ಟರ್ ಮಂಜುನಾಥ್ಗೆ ನಾನು ಹಿಡ್ಕೊಳ್ಳ. ನಮ್ಮ ಹೆಸರು ಸುನಿಲ್ ಅಂತ, ಕನಕಪುರ BJP ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೀನಿ. ಇವತ್ತು ನಡೆದಂಥ ಒಂದು ಚುನಾವಣೆಯ ಒಂದು ಮತ ಎಣಿಕೆ ಕಾರ್ಯಕ್ರಮ ಧರ್ಮ ಅಧರ್ಮದ ಹಿಂದೆ ಕುರುಕ್ಷೇತ್ರದಲ್ಲಿ ಅರ್ಜುನ ಅವರಿಗೆ ಸಾರಥಿಯಾಗಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ರಂತೆ. ಹಂಗೆ ಇವತ್ತು ನಮ್ಮೆಲ್ಲರೂ ಕೂಡ ಕಳೆದ 30 ವರ್ಷದಿಂದ ನೊಂದಿದಂಥ ಕಾರ್ಯಕರ್ತರನ್ನ ಕಾಪಾಡಲಿಕ್ಕೆ ಡಾಕ್ಟರ್ ಮಂಜುನಾಥ್ ಅವ್ರು ಬಂದವ್ರೆ. ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಧರ್ಮ ಗೆದ್ದಿದೆ. ಈ ಮುಖಾಂತರ ಡಿ ಕೆ ಸುರೇಶ್ ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಿಸ್ಟರ್ ಡಿ ಕೆ ಸುರೇಶ್ ಅವರೇ, ಸರ್ಕಾರಿ ಕಚೇರಿಗಳು ನಿಮ್ಮ ಆಫೀಸ್ಗಳಾಗಿದ್ದು ಇನ್ಮೇಲೆ ಅವೆಲ್ಲ ನಡೆಯಲ್ಲ. ಮಂಜುನಾಥ್ ಡಿ ಕೆ ಸುರೇಶ್ ಅವರೇ, ನಾಳೆಯಿಂದ ನಾವು ಕೂಡ ಸರ್ಕಾರಿ ಕಚೇರಿಗಳಿಗೆ ನುಗ್ತೀವಿ, ಆದರೆ ನಿಮ್ಮ ರೀತಿ ದಬ್ಬಾಳಿಕೆ ಮಾಡೋಕ್ಕಲ್ಲ. ನೊಂದಿರುವಂಥ ಕಾರ್ಯಕರ್ತರಿಗೆ ನ್ಯಾಯ ಸಿಗಲಿಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಸಣ್ಣ ಕಾರ್ಯಕರ್ತರು ಕೂಡ ಅವ್ರು ಹಾಕಿರೋ ಚಪ್ಪಲಿ ರೀತಿ ಭಾವಿಸ್ತಾ ಇದ್ರು ಅವರು. ಮತ್ತು ಅವರು ಶ್ರೀರಾಮನ್ನೇ ದೇವರಲ್ಲ ಅಂತ ಹೇಳಿದವರು ಅವರು. ಇವತ್ತು ಶ್ರೀರಾಮ ಇದ್ದ, ಯಾವ ರೀತಿ ಇದ್ದ ಅಂದರೆ ಮತಗಳ ರೂಪದಲ್ಲಿ ಶ್ರೀರಾಮ ಅವ್ರು ಬಂದು ಇವತ್ತು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಸ್ಕೊಟ್ಟವ್ರೆ. ಅವರು ದುರಹಂಕಾರ, ದುರಾಡಳಿತನೇ ಇವತ್ತು ಅವ್ರನ್ನ ಮನೆಗೆ ಸೇರಿಸೋಕ್ಕೆ ಮೂಲ ಕಾರಣ. ತುಂಬ ಖುಷಿ ಇದೆ ಸರ್. ಈ ಸಂಭ್ರಮನ ಆಚರಣೆ ಮಾಡಿ ಯಾವ ರೀತಿ ಮಾಡಬೇಕು ಅಂತಲೇ ಅನ್ನಿಸ್ತಲ್ಲ. ಇದು ನಿಜವಾಗ್ಲೂ ನನ್ನಂಥ ಸಾವಿರಾರು ಲಕ್ಷಾಂತರ ನೊಂದಿರುವಂಥ ಕಾರ್ಯಕರ್ತರ ಗೆಲುವು. ಜೈ ಹಿಂದ್, ಜೈ ಶ್ರೀರಾಮ್. ಈ ದಿನ ತುಂಬ ಸಂತೋಷ ಆಯ್ತದೆ. 2.25 ಲಕ್ಷ ಲೀಡು. ಇದು ಡಾಕ್ಟರ್ ಮಂಜುನಾಥ್ರವರ ಒಳ್ಳೆತನಕ್ಕೆ ಬಂದಂಥ ಪ್ರತಿಕ್ರಿಯೆ. ಎಲ್ಲ ಜನಸಾಮಾನ್ಯರು ಮಂಜುನಾಥ್ರವರನ್ನು ಇಷ್ಟಪಟ್ಟು ಒಳ್ಳೆ ವ್ಯಕ್ತಿತ್ವಕ್ಕೋಸ್ಕರ ಮತ ಹಾಕಿರೋದು. ಇಂದು ಏನು ಇವರು ದೌರ್ಜನ್ಯ ದರ್ಪ ಮಾಡ್ತಿದ್ರು, ಆ ದರ್ಪಕ್ಕೆ ಕಾರ್ಯಕರ್ತರು, ಸಮಾಜದ ಜನ ಒಂದು ಒಳ್ಳೆಯ ನಿರ್ಧಾರವನ್ನು ತೊಗೊಂಡಿದ್ದಾರೆ. ಡಾಕ್ಟ್ರು ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರ ಒಳ್ಳೆ ವ್ಯಕ್ತಿತ್ವ ಇದೆ. ಇದೇ ರೀತಿ ನಮ್ಮ ರಾಮನಗರ ಜಿಲ್ಲೆ ಕುಮಾರಣ್ಣವರು ಒಳ್ಳೆ ಕೆಲಸಗಳು ಮಾಡ್ತಾರೆ. ಮುಂದೆನೂ ಜನಗಳನ್ನ ಕೈ ಹಿಡಿತಾರೆ. ಇವ್ರ ದರ್ಪ ದೌರ್ಜನ್ಯಕ್ಕೆ ಇವತ್ತು ಅಂತ್ಯ ಆಡಿದ್ದಾರೆ ಜನ. ಇದು ಕಾರ್ಯಕರ್ತರ ಗೆಲುವು. ಇದು ನಮ್ಮ ಕೂಟ್ಕಲ್ ಹೋಬಳಿ ಎಲ್ಲಿ ಅತಿ ಲೀಡನ್ನು ಕೊಟ್ಟಿದ್ದಾರೆ. ಇವತ್ತು ಏನು MLA ಗಳಿದ್ದಾರೆ, ಕುಮಾರಣ್ಣನ ಬಗ್ಗೆ ಮಾತಾಡ್ತಿದ್ದು ನೋಡಿದ್ರೆ ತುಂಬ ನಮಗೆಲ್ಲ ಕಾರ್ಯಕರ್ತರು ನೋವಿತ್ತು. ಆ ನೋವನ್ನು ಮರೆಯುವಂಥ ಸನ್ನಿವೇಶ ಇವತ್ತು ಕಾರ್ಯಕರ್ತರು ಕೊಟ್ಟಿದ್ದಾರೆ. ಮತ್ತು ನಮ್ಮ ಎಲ್ಲ BJP JDS ಕಾರ್ಯಕರ್ತರು ನಮ್ಮ ಮಂಜುನಾಥ್ರವರ ಏನು ಮತ ನೀಡಿದ್ದಾರೆ ಅವರೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದೇ ರೀತಿ ನಮ್ಮ ಪಕ್ಷವನ್ನು ಬೆಂಬಲಿಸಿ ಮಂಜುನಾಥ್ರವರು ಅತಿ ಹೆಚ್ಚು ಜನಸಾಮಾನ್ಯರ ಕೆಲಸಗಳು ಮಾಡ್ತಾರೆ. ಈಗಾಗಲೇ ಸಾವಿರಾರು ಜನಗಳ ಜೀವ ಉಳಿಸಿರುವಂಥ ಧರ್ಮಾತ್ಮ ಮಂಜುನಾಥು, ನಡೆದಾಡುವ ದೇವರು ಅಂತ ನಾವು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಹೇಳ್ತಿದ್ದೋ ಅದೇ ರೀತಿ ನಡೆದಾಡುವ ದೇವರು ಮಂಜುನಾಥ್ ಅಂತ ನಾವು ಕಾರ್ಯಕರ್ತರು ತಿಳ್ಕೊಂಡಿದ್ದೀವಿ. ಅವರ ಆಶೀರ್ವಾದ ನಮ್ಮ ಜಿಲ್ಲೆಗಿರ್ತದೆ, ನಮ್ಮ ಕ್ಷೇತ್ರಕ್ಕಿರ್ತದೆ. ಇನ್ನು ಹೆಚ್ಚು ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ನಾವು ಸಹ ಸಹಕಾರ ಕೊಟ್ಕೊಂಡು ಕೆಲಸಗಳು ಮಾಡಿಸ್ಕೋಬೇಕು. ಇಡೀ ಹೋಬಳಿ ಅಭಿವೃದ್ಧಿ, ಕ್ಷೇತ್ರದ ಅಭಿವೃದ್ಧಿ ಮಾಡ್ಕೋಬೇಕು. ಇವತ್ತು ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಹಬ್ಬದ ವಾತಾವರಣ. ನಮ್ಮ JDSಗೆ ಮತ್ತು BJP ಕಾರ್ಯಕರ್ತರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಶಕ್ತಿ ಬಂದಂಗಾಗಿದೆ.
ನಾವು ಇನ್ನು ಮುಂದೆ ಮಂಜುನಾಥ್ರವರ ಕೈ ಬಲಪಡಿಸಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಂತ ಮನವಿ ಮಾಡ್ಕೊಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.